ವಾರಿಯಲ್ಲಿ ಲಕ್ಷ ಲಕ್ಷ ವಾರಕರಿ ಆ ಪಾಂಡುರಂಗ ಪರಮಾತ್ಮನ ಭೇಟಿಗಾಗಿ ಹೋಗ್ತಾ ಇದ್ದಾರು. ಹೆಂಗ ಪಂಡರಪುರ ಸನೇಕ ಬರ್ತೈತಿ ಹಂಗ ಒಂದು ಭಕ್ತಿಯ ಮನಸ್ಸ ತುಂಬತೈತಿ. ತಾಳ ಪಕ್ವಾಸದ ನಾದದೊಳಗ ಆ ಪರಮಾತ್ಮನ ನಾಮಸ್ಮರಣ ಮುಗುಲ ಮುಟ್ಟತೈತಿ. ಜಾತಿ ಪಥದ ಭೇದ, ಗರೀಬ ಶ್ರೀಮಂತದ ಭೇದ ಎಲ್ಲ ಕಳೆದ ಹೋಗತಾವು. ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ಭಾವ ನಿರ್ಮಾಣ ಆಗತೈತಿ. ಅಂತಹ ಒಂದು ಅಪರೂಪದ ದೃಶ್ಯ ನೋಡುವ ಭಾಗ್ಯ ನಮ್ಮದು. ಕಳೆದ 700-800 ವರ್ಷದಿಂದ ಈ ಪಂಡರಪುರ ದಾರಿಯ ಮೇಲೆ ಸಂತರು ವಾರಕರಿಗಳು ನಡೀತಾ ಇದ್ದಾರು. 13ನೇ ಶತಕದೊಳಗ 18 ವರ್ಷದ ಸಣ್ಣ ಬಾಲಕ ಸಂಸ್ಕೃತ ಮತ್ತು ವೇದ ಎಂಬುವುದು ಮುಚ್ಚಿ ಇಟ್ಟಂತಹ ಜ್ಞಾನ ಜಗತ್ತಿಗೆ ಪಸರಿಸಿ ಬಿಟ್ಟರು. ಗೀತಾ ಅಲಂಕಾರ ನಾಮಜ್ಞಾನೇಶ್ವರ ಬ್ರಹ್ಮಾನಂದಿ ಲಹರಿ ಪ್ರಗಟ ಕೇಲಿ. ಇಂತಹ ಸಂತ ವಿಭೂತಿ ಯಾರು ಅಂದರ ಮಾವುಲಿ ಮಹಾವೈಷ್ಣವ ಸಂತ ಜ್ಞಾನೇಶ್ವರ ಮಹಾರಾಜರು. ಸಮಾಜದೊಳಗಿನ ಎಲ್ಲ ಜಾತಿಯ ಜನರು ಒಂದೇ ಭಗವಾ ಧ್ವಜದ ತೆಳಗ ಕೂಡಿದರು. ಇದೊಂದು ಸಮಾನತೆಯ ಸಂಪ್ರದಾಯ ನಿರ್ಮಾಣ ಮಾಡಬೇಕಾದರ ಅನೇಕ ತರಹ ಕಷ್ಟವನ್ನು ಸಹಿಸಿದರು. ಆದರೂ ಹೆಗಲ ಮೇಲಿನ ಭಗವಾ ಧ್ವಜ ತೆಳಗ ಬೀಳಗುಡಲಿಲ್ಲ. ಅದರೊಳಗ ಸಂತ ನಾಮದೇವರು ಸಿಂಪಿ ಇದ್ದರು, ಸಂತ ಯೇಸೋಬಾ ಕೇಚರ್ ಇದ್ದರು, ಸಂತ ಗೋರಾ ಕುಂಬಾರ್ ಇದ್ದರು, ಸಂತ ಕಬೀರದಾಸರು ಮುಸ್ಲಿಂ ಇದ್ದರು, ಸಂತ ನರಹರಿ ಸೋನಾರ್ ಇದ್ದರು, ಸಂತ ತುಕೋಬಾ ಕುನುಬಿ ಇದ್ದ, ಸಂತ ಸಾವಂತ ಮಾಳಿ ಇದ್ದರು, ಸಂತ ಸೇನಾ ನಾವಿ ಇದ್ದ, ಸಂತ ಚೋಕಾ ಮಹಾರ್ ಇದ್ದರು, ಸಂತ ಕಾನೋಪಾತ್ರ ವೇಷಾನ ಮಗಳು ಇದ್ದಳು, ಸಂತ ಜನಾಬಾಯಿ ದಾಸಿ ಇದ್ದಳು. ಎಲ್ಲಾ ಜಾತಿಯ ಸಂತರು ಒಂದೇ ತಾಯಿಯ ಮಕ್ಕಳಾಗ ಸಂಪ್ರದಾಯವನ್ನ ಬೆಳೆಸಿದರು. ಭಕ್ತಿ ಬೀಜವನ್ನ ಈ ಜಗತ್ತಿನಲ್ಲಿ ಬಿತ್ತಿದರು. ಸಕಳಾಂಚಿ ಏತೆ ಆಹೆ ಅಧಿಕಾರ ಕಲಿಯುಗಿ ಉದ್ಧಾರ ಹರಿಚ ನಾಮೆ. ಎಲ್ಲರಿಗೀ ಆ ಪರಮಾತ್ಮನ ಭಜನೆ ಮತ್ತು ಭಕ್ತಿ ಮಾಡಲಾಕ ಅಧಿಕಾರ ಐತಿ. ಎಲ್ಲರಿಗೀ ಕರೆದರು. ಜ್ಞಾನಿಗಳು ಬರ್ರಿ, ಅಜ್ಞಾನಿಗಳು ಬರ್ರಿ, ಪಾಪಿಗಳು ಬರ್ರಿ, ಪುಣ್ಯವಂತರು ಬರ್ರಿ, ಸಣ್ಣವರು ಬರ್ರಿ, ದೊಡ್ಡವರು ಬರ್ರಿ. ಯಾರೇ ಯಾರೇ ಲಹಾನ ತೋರ ಯಾತಿ ಬಲತಿ ನಾರಿ ನರ ಕರಾವ ವಿಚಾರ ನಲಗೆ ಚಿಂತಾ ಕೋನಾಸಿ. ಇಂತಹ ಒಂದು ಸಮಾನತೆಯ ಸಂಪ್ರದಾಯ ಈ ಜಗತ್ತಿನಲ್ಲಿ ಮತ್ತೆಲ್ಲಿ ನೋಡಲಾಕ ಸಿಗುವುದಿಲ್ಲ. ನಾವು ಜೀವನದೊಳಗ ಹೆಂಗ ಬದುಕಬೇಕು ಮತ್ತು ಏನನ್ನ ಗಳಿಸಬೇಕು ಎಂಬುವುದು ತಿಳ್ಕೋಬೇಕಾದರ ಒಂದು ಸಲ ಈ ವಾರಿಯಲ್ಲಿ ಸಹಭಾಗಿ ಆಗಬೇಕು. ಇಂತಹ ಒಂದು ಸಂತರ ಶರಣರ ವಚನ ಮತ್ತು ವಿಚಾರ ಕೇಳುವುದಕ್ಕಾಗಿ ನಮ್ಮ ಜೀವನದ ಪಾಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ರಿ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಜೈ ರಾಮಕೃಷ್ಣ ಹರಿ.